ಈ ಕಿಟಕಿ ನನಗೆ ಫೇವ್ರೆಟ್ ಜಾಗ. ಇಲ್ಲಿ ಕೂತು ನಾನು ಕೆಲಸ ಮಾಡ್ತಾ ಇರ್ತೀನಿ. ಕಿಟಕಿ ಓಪನ್ ಮಾಡಿದಾಗ ಸಾಕಷ್ಟು ಖುಷಿ ಆಗುತ್ತೆ. ಕಾರಣ ಅಂದರೆ ಮುಂದೆ ಹಸಿರಿರುತ್ತೆ. ಸೊ ಅನಿರೀಕ್ಷಿತವಾಗಿ ಬರುವಂತಹ ಬೆಕ್ಕು, ನಿರೀಕ್ಷಣೆ ಮಾಡದಿರುವಂತಹ ಪಕ್ಷಿಗಳು, ವಿಭಿನ್ನ ಬಣ್ಣದ ಹಕ್ಕಿಗಳು, ಒಂದು ರೀತಿ ಏನಪ್ಪ ಅಂದರೆ ಪಕ್ಷಿ ಸಂಗ್ರಹಾಲಯ ಅಥವಾ ಮೃಗಾಲಯದಲ್ಲಿ ಏನು ಪಕ್ಷಿಗಳನ್ನ ಸಾಕಿರ್ತಾರಲ್ವ, ಆ ಥರದೊಂದು ಅನುಭವ ಆಗುತ್ತೆ. ಆದರೆ ಇದು ಓಪನ್ ಪ್ಲೇಸ್ ಇರುವಂಥದ್ದು. ಇಲ್ಲಿ ಯಾವುದೇ ಸಾಕುವಂಥ ಒಂದು ಕೆಲಸ ಏನಾಗಲ್ಲ, ತಾವಾಗೆ ಬರುತ್ತೆ, ತಾವಾಗೆ ಹೋಗುತ್ತೆ. ಸೊ ಒಂದು ಖುಷಿಯಾಗುವ ವಿಚಾರ ಅಂದರೆ ಡೋರ್ ಏನಿದೆ, ಅಂದರೆ ಕಿಟಕಿಯ ಬಾಗಿಲು ಹಾಕಿದಾಗ ಆಗುವಂಥ ಅನುಭವ ಬೇರೆ, ಅದನ್ನು ತೆಗೆದಾಗ ಆಗುವಂಥ ಅನುಭವ ಬೇರೆ. ಈಗ ಏನು ನೀವು ವಿಡಿಯೋ ನೋಡ್ತಿರಲ್ಲ, ಇದು ಕಿಟಕಿಯನ್ನು ಹಾಕಿದ ಮೇಲೆ ಆದಂಥ ಅನುಭವ. ಅಂದರೆ ಒಂದು ರೀತಿ ಇದನ್ನು ಏನಪ್ಪ ಅಂದರೆ ಪ್ರತಿಫಲದ ಪ್ರತಿಕ್ರಿಯೆ ಅಂತ ಹೇಳ್ಬೋದು, ಅಥವಾ ಕನ್ನಡಿಯನ್ನು ನೋಡಿ ಆ ಪ್ರತಿಬಿಂಬಕ್ಕೆ ಪಕ್ಷಿ ಕೊಡುವಂಥ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಈ ಪಕ್ಷಿ ಪ್ರತಿದಿನ ಅಲ್ಲ, ಅದಕ್ಕೆ ಯಾವಾಗ ತಿಳಿಯುತ್ತೋ ಆವಾಗ ಬಂದು ಹೋಗುತ್ತೆ ಇಲ್ಲಿಗೆ. ಅದು ಕಿಟಕಿಯನ್ನು ಹಾಕಿದಾಗ, ಕಿಟಕಿ ಬಾಗಿಲು ಹಾಕಿದಾಗ ಸೊ ಬಂದು ಅದನ್ನು ತನ್ನ ಬಾಯಿ ಏನಿದೆ ಅಥವಾ ಚೌಂಚ್ ಏನಿದೆ ಅದರಿಂದ ಕನ್ನಡಿಯನ್ನು ಕುಕ್ಕುವಂಥ ಕೆಲಸ ಮಾಡುತ್ತೆ. ಅಂದರೆ ಅದರ ಪ್ರತಿಬಿಂಬ ಅದರ ಮೇಲೆ ಅದು ಕಾಣುತ್ತೆ. ಸೊ ಆ ಒಂದು ವರ್ತನೆ ಇಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಇದೇ ಥರದ ಹಕ್ಕಿಗಳು ಮುಂದೆ ಮನೆ ಹತ್ತಿರ ನಿಂತಂಥ ಕಾರ್ ಕಡೆನೂ ಹೋಗುತ್ತೆ. ಅಲ್ಲಿ ಕಾರ್ ಮುಂದೆ ಕೂಡ ಇದೇ ಥರದೊಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮಿರರಲ್ಲಿ ತಮ್ಮ ಮುಖವನ್ನು ಅಥವಾ ತಮ್ಮ ಪ್ರತಿಬಿಂಬವನ್ನು ನೋಡಿ ಇದೇ ಥರದೊಂದು ಪ್ರತಿಕ್ರಿಯೆ ತೋರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಮನೆಯಲ್ಲಿರುವಂಥ ನಮ್ಮ ಹುಡುಗರು ಅವರು ಕೂಡ ಈ ಒಂದು ಹಕ್ಕಿಯ ನೋಡಿ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಈ ಥರದ ಅನುಭವ ತುಂಬ ಅಪರೂಪ, ಹಾಗೆಯೇ ಸಿಗೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು, ಒಂದು ವಾಯ್ಸ್ ಓವರ್ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Rápido, né?